ನಮಸ್ಕಾರ ಎಲ್ರಿಗೂ ಫ್ರೆಂಡ್ಸ್, ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ 5ನೇ ಕಂತಿನ ಹಣವು ಬಂದಿದ್ದು ಈಗ 6ನೇ ಕಂತಿನ ಹಣದ ವರ್ಗಾವಣೆಯ ಪ್ರೊಸೆಸ್ ಕೂಡ ಸ್ಟಾರ್ಟ್ ಆಗಿದೆ. ಬಟ್ ಆದ್ರೆ ಫ್ರೆಂಡ್ಸ್, ಇಲ್ಲಿಯವರೆಗೆ ಸ್ವಲ್ಪ ಜನಕ್ಕೆ ಈ ಯೋಜನೆಯ 2,000 ರೂಪಾಯಿ ಅಮೌಂಟ್ ಅನ್ನ ತಗೊಳ್ತಾ ಇದ್ದಾರೆ, ಸ್ವಲ್ಪ ಜನ ತಗೊಳ್ತಾ ಇಲ್ಲ. ಅಂದ್ರೆ ಸ್ಟೇಟಸ್ ಅಲ್ಲಿ ಅವ್ರ ಬ್ಯಾಂಕ್ ಅಕೌಂಟ್ ಗೆ ಬಂದಿದೆ ಅಂತ ತೋರ್ಸತ್ತೆ, ಬಟ್ ಅವರಿಗೆ ಆ ಅಮೌಂಟ್ ಸಿಗ್ತಾ ಇಲ್ಲ. ಈ ಪ್ರಾಬ್ಲಮ್ ನ ಫ್ರೆಂಡ್ಸ್ ನೀವು ಕೂಡ ಫೇಸ್ ಮಾಡ್ತಾ ಇದ್ರೆ ಈ ವಿಡಿಯೋನ ನೀವು ಕಂಪ್ಲೀಟ್ಲಿ ಆಗಿ ನೋಡಿ. ಯಾಕಂದ್ರೆ ಈ ವಿಡಿಯೋದಲ್ಲಿ ನಾನ್ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ ಬ್ಯಾಂಕ್ ಅಕೌಂಟ್ ಗೆ ಬಂದ್ರು ಕೂಡ ನಿಮ್ ಕೈಗೆ ಯಾಕೆ ಸೇರ್ತಾ ಇಲ್ಲ, ಇದರ ಹಿಂದೆ ಇರುವ ಕಾರಣ ಏನು, ಹಾಗೆ ನೀವು ಕೂಡ ಏನ್ ಮಾಡ್ಬೇಕಂತ ಈ ಎಲ್ಲ ಡೌಟ್ಸ್ ಅನ್ನ ನಾನ್ ನಿಮ್ಗೆ ಈಗ ಕ್ಲಿಯರ್ ಮಾಡ್ತೀನಿ. ಸೊ ಹಾಗಾಗಿ ಯಾರು ಕೂಡ ಮಿಸ್ ಮಾಡ್ತೀನಿ ಈ ವಿಡಿಯೋನ ನೋಡಿ. ಫ್ರೆಂಡ್ಸ್, ಗೃಹಲಕ್ಷ್ಮಿ ಯೋಜನೆಯ 5ನೇ ಕಂತಿನ ಹಣವು ಆಲ್ರೆಡಿ ಬಿಡುಗಡೆಯಾಗಿದ್ದು ಫಲಾನುಭವಿ ಮಹಿಳೆಯರು 6ನೇ ಕಂತಿನ ಹಣಕ್ಕಾಗಿ ಈಗ ವೇಟ್ ಮಾಡ್ತಾ ಇದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ಅಂದ್ರೆ ಫೆಬ್ರವರಿ 1st ವೀಕ್ ಅಲ್ಲಿ 6ನೇ ಕಂತಿನ ಹಣವು ಕೂಡ ಬಿಡುಗಡೆಯಾಗಲಿದೆ. ಹೌದು ಫ್ರೆಂಡ್ಸ್, ಜನವರಿ ತಿಂಗಳಲ್ಲಿ 4 ಮತ್ತು 5ನೇ ಕಂತಿನ ಹಣವು ಬಿಡುಗಡೆಯಾಗಿತ್ತು. ಆ ಎಲ್ಲ ಮಹಿಳೆಯರ ಪರ್ಟಿಕ್ಯುಲರ್ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಅನ್ನ ಮಾಡಲಾಗಿತ್ತು. ಬಟ್ ಫ್ರೆಂಡ್ಸ್, ಇದುವರೆಗೆ ಹಣ ಜಮಾ ಆಗದೆ ಆದ್ರೆ ಸರ್ಕಾರದಿಂದ ಬ್ಯಾಂಕ್ ಖಾತೆಗೆ ಜಮಾ ಆಗಿರುವ ಹಣ ಕಡಿತಗೊಳ್ಳುತ್ತಿದೆ. ಅಂದ್ರೆ ನಿಮ್ಮ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಅಮೌಂಟ್ ಬರುತ್ತೆ, ಆದ್ರೆ ಯಾವುದೋ ಒಂದು ರೀಸನ್ ಇಂದ ಆ ಅಮೌಂಟ್ ಕಟ್ ಆಗತ್ತೆ. ಹೌದು ಫ್ರೆಂಡ್ಸ್, ಸರ್ಕಾರದಿಂದ ಗೃಹಲಕ್ಷ್ಮಿಯ 2,000 ರೂಪಾಯಿ ಆ ಪರ್ಟಿಕ್ಯುಲರ್ ಮಹಿಳೆಯ ಬ್ಯಾಂಕ್ ಅಕೌಂಟ್ ಗೆ ಬರ್ತಾ ಇದೆ. ಆದ್ರೆ ಆ ಟೈಮ್ ಅಲ್ಲಿ ನೀವು ಆ 2,000 ರೂಪಾಯಿ ಅಮೌಂಟ್ ಅನ್ನ ತಗೊಂಡಿಲ್ಲ ಆದ್ರೆ ನಿಮ್ಮ ಅಕೌಂಟ್ ಅಲ್ಲಿ ಆ 2,000 ರೂಪಾಯಿ ಅಮೌಂಟ್ ಇರ್ತಾ ಇಲ್ಲ. ಇದಕ್ಕೆ ಮೇನ್ ರೀಸನ್ ಏನಂದ್ರೆ ಈ ತರ ಯಾವ ರೀಸನ್ ಇಂದ ಆ ಅಮೌಂಟ್ ಕಟ್ ಆಗ್ತಾ ಇದೆ ಅಂತ ನೀವು ಬ್ಯಾಂಕ್ ಗೆ ಹೋಗಿ ಕೇಳಿದ್ರು ಕೂಡ ಅಲ್ಲಿಯೂ ಯಾವುದು ರೆಸ್ಪಾನ್ಸ್ ಸಿಗ್ತಾ ಇಲ್ಲ. ಹಾಗಾದ್ರೆ ಸರ್ಕಾರದಿಂದ ಬಿಡುಗಡೆ ಆಗಿರುವ ಈ ಅಮೌಂಟ್ ಎಲ್ಲಿ ಹೋಗ್ತಾ ಇದೆ, ಇನ್ಮುಂದೆ ಬ್ಯಾಂಕ್ ಅಲ್ಲಿ ಅಮೌಂಟ್ ಅನ್ನ ಇಡ್ಬೇಕಾ ಅಥವಾ ಇಡಬಾರ್ದಂತ ಸ್ವಲ್ಪ ಜನರಿಗೆ ಟೆನ್ಷನ್ ಕೂಡ ಆಗಿದೆ. ಫ್ರೆಂಡ್ಸ್, ನೀವು ಕೂಡ ಇದೇ ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಾ ಇದ್ರೆ ಅದಕ್ಕೆ ಮೇನ್ ರೀಸನ್ ಏನಂತ ನಾನ್ ನಿಮ್ಗೀಗ ತಿಳಿಸ್ತೀನಿ. ಫ್ರೆಂಡ್ಸ್, ಸಾಕಷ್ಟು ಜನ ಈಗ ನಿಮ್ಮ ಬಳಿ ಗೃಹಲಕ್ಷ್ಮಿ ಹಣವು ನಿಮ್ಮ ಖಾತೆಗೆ ಜಮಾ ಆಗಿದೆ ಅಥವಾ ಇಲ್ಲ ಅಂತ ಆ ಪರ್ಟಿಕ್ಯುಲರ್ ಸ್ಟೇಟಸ್ ಅನ್ನ ಚೆಕ್ ಮಾಡಿ ಕೊಡುತ್ತೇವೆ ಅಂತ ನಿಮ್ಮ ಹೆಬ್ಬೆಟ್ಟಿನ ತಂಬ್ ಇಂಪ್ರೆಷನ್ ತಗೊಳ್ತಾ ಇದ್ದಾರೆ. ಇನ್ ಕೇಸ್ ಹಾಗೇನಾದ್ರೂ ತಗೊಂಡ್ರೆ ಮಾತ್ರ ಆ 2,000 ರೂಪಾಯಿ ಅಮೌಂಟ್ ಅನ್ನ ಅವರೇ ವಿಡ್ರಾ ಮಾಡ್ಕೊಳ್ತಾ ಇದ್ದಾರೆ. ಹೌದು ಫ್ರೆಂಡ್ಸ್, ಇದು ತುಂಬಾ ಹಳ್ಳಿಗಳಲ್ಲಿ ಆಗ್ತಾ ಇದೆ. ನಿಮ್ಮ ಅಕೌಂಟ್ ಗೆ ಗೃಹಲಕ್ಷ್ಮಿ 2,000 ರೂಪಾಯಿ ಅಮೌಂಟ್ ಬಂದಿದೆ ಅಥವಾ ಇಲ್ಲ ಅಂತ ಆ ಸ್ಟೇಟಸ್ ಅನ್ನ ನೀವು ಯಾರ ಹತ್ರನಾದ್ರೂ ಹೋಗಿ ಚೆಕ್ ಮಾಡ್ಕೊಂಡ್ರೆ ಅವ್ರು ನಿಮ್ದೇನಾದ್ರೂ ತಂಬ್ ಇಂಪ್ರೆಷನ್ ಅಥವಾ OTP ಅನ್ನ ತಗೊಂಡು ಚೆಕ್ ಮಾಡಿ ಕೊಡ್ತೇವಂತ ಹೇಳಿದ್ರೆ ಅವ್ರೇ ಈ 2,000 ರೂಪಾಯಿ ಅಮೌಂಟ್ ಅನ್ನ ಅವರ ಬ್ಯಾಂಕ್ ಖಾತೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದಾರೆ. ಇದು ಲೈವ್ ಆಗಿ ಸಮ್ ಹಳ್ಳಿಗಳಲ್ಲಿ ಆಗ್ತಾ ಇದೆ. ಈಗಾಗಲೇ ಯಾವುದೋ ಒಂದು ಊರಿನ ಒಂದ್ ಹಳ್ಳಿಯಲ್ಲಿ ಈ ಘಟನೆ ನಡೆದಿದೆ. ಆ ಮಹಿಳೆಯು ತನ್ನ 64 ಲಕ್ಷ ರೂಪಾಯಿಯನ್ನ ಇದೇ ತರ ಮಾಡಿ ಕಳೆದುಕೊಂಡಿದ್ದಾಳೆ. ಈ ರಿಪೋರ್ಟ್ ಅನ್ನ ಆ ಪರ್ಟಿಕ್ಯುಲರ್ ಬ್ಯಾಂಕ್ ನವರು ಚೆಕ್ ಮಾಡಿ ಈ ತರ ನಿಮ್ಗೆ ಫ್ರಾಡ್ ಆಗಿದೆ ಅಂತ ಆ ಪರ್ಟಿಕ್ಯುಲರ್ ಸ್ಟೇಟಸ್ ಅನ್ನ ಅವರು ಆ ಮಹಿಳೆಗೆ ತೋರಿಸಿದಾಗ ಈ ತರ ಫ್ರಾಡ್ ಕೇಸಸ್ ಆಗ್ತಾ ಇದೆ ಅಂತ ನಮ್ಗೂ ಕೂಡ ಗೊತ್ತಾಗಿದ್ದು. ಸೊ ಹಾಗಾಗಿ ಫ್ರೆಂಡ್ಸ್, ಯಾರು ಕೂಡ ಗೊತ್ತಿಲ್ಲದೆ ಇರೋರ ಹತ್ರ ಹೋಗಿ ನಮ್ಗೆ 2,000 ರೂಪಾಯಿ ಅಮೌಂಟ್ ಬಂದಿಲ್ಲ, ಸ್ಟೇಟಸ್ ಅನ್ನ ಚೆಕ್ ಮಾಡಿ ತೋರಿಸಿ ಅಂತ ಯಾರ ಹತ್ರನೂ ಕೇಳಬೇಡಿ. ನಿಮ್ಗೆ ಗೊತ್ತಿರೋರ ಹತ್ರ ಹೋಗಿನೇ ಮಾತ್ರ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಅಥವಾ ಅನ್ನಭಾಗ್ಯ ಯೋಜನೆಯ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಗೊತ್ತಿರದೇ ಇರೋರ ಹತ್ರ ಹೋದ್ರೆ ಅವ್ರು ನಿಮ್ಮ ತಂಬ ಅಥವಾ OTP ಅನ್ನ ತಗೊಂಡು ನಿಮ್ಮ ಅಕೌಂಟ್ ಅಲ್ಲಿ ಎಷ್ಟು ಅಮೌಂಟ್ ಇರುತ್ತೆ ಆ ಅಷ್ಟು ಅಮೌಂಟ್ ಅನ್ನ ಅವರ ಬ್ಯಾಂಕ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾರೆ. ಸೊ ಹಾಗಾಗಿ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಹಣವು ಹಾಗೆ ಅನ್ನಭಾಗ್ಯ ಯೋಜನೆಯ ಹಣವು ಬರ್ತಾ ಇದೆ ಅವರು ನಿಮ್ಮ ಹತ್ತಿರ ಇರುವ ಬ್ಯಾಂಕ್ ಗೆ ಹೋಗಿ ಅಥವಾ ಗ್ರಾಮ ಒನ್ ಅಥವಾ ಕರ್ನಾಟಕ ಒನ್ ಗೆ ಹೋಗಿ ಈ ಯೋಜನೆಯ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಂಡು 2,000 ರೂಪಾಯಿ ಅಮೌಂಟ್ ಅನ್ನ ನೀವು ಪಡೆದುಕೊಳ್ಳಿ. ಐ ಹೋಪ್ ಫ್ರೆಂಡ್ಸ್, ಈ ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತೀನಿ. ಈ ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ, ನೀವು ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಯಲ್ಲಿ ಶೇರ್ ಮಾಡೋದನ್ನ ಮರಿಬೇಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.